ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಆಗಸ್ಟ್ 24, 25, 26 ಮತ್ತು 27 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯವಾದ ದಿನವಲ್ಲ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಮೂಡಬಹುದು. ಹಳೆಯ ವಿಷಯಗಳು ಮತ್ತೆ ಮತ್ತೆ ನೆನಪಿಗೆ ಬರಬಹುದು. ನಿಮ್ಮ ಕಷ್ಟಗಳನ್ನು ಕಂಡು ನಿಮ್ಮ ಮನಸ್ಸು ಕುಗ್ಗಬಹುದು. ನಿಮ್ಮ ಮುಂದೆ ಬರ್ತಕ್ಕಂತಹ ದೊಡ್ಡ ತೊಂದರೆ ಹಣಕಾಸಿನದ್ದಾಗಿರ್ಬೋದು, ಕುಟುಂಬದ್ದಾಗಿರ್ಬೋದು, ಉದ್ಯೋಗದಾಗಿರ್ಬೋದು ಅಥವಾ ಸಂಬಂಧಗಳ ವಿಚಾರದಲ್ಲಾಗಿರಬಹುದು. ಒಟ್ಟಾರೆಯಾಗಿ ಈ ಗಂಡಾಂತರಗಳು ನಿಮ್ಮನ್ನು ಹುಡುಕಿಕೊಂಡು ಬರೋದಕ್ಕೆ ಮೊದಲ ಕಾರಣ ಏನು? ಯಾವ ರೀತಿ ಈ ಒಂದು ವಿಶೇಷವಾದ ಸಮಯವನ್ನು ನೀವು ಧೈರ್ಯದಿಂದ ಮತ್ತು ವಿಶೇಷತೆಯಿಂದ ತುಂಬಿರುವಂತಹ ಧೈರ್ಯವಾದ ಹೆಜ್ಜೆಯನ್ನು ಇಡಬೇಕು, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಜ್ಯೋತಿಷದ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಎಲ್ಲ ತೊಂದರೆಗಳು ಏಕೆ ಬರುತ್ತದೆ ಎಂದರೆ, ಅವರು ಬಹಳಷ್ಟು ಗಟ್ಟಿ ಮನಸ್ಸಿನವರು. ಅದೇ ರೀತಿ ಯಾವಾಗಲೂ ಕೂಡ ಎಲ್ಲವನ್ನ ಶಕ್ತಿಶಾಲಿ ಮತ್ತು ಧೈರ್ಯದಿಂದ ಪ್ರತಿನಿಧಿಸುವಂಥವರು. ಆದರೆ ಈಗ ಬರ್ತಕ್ಕಂಥ ವಿಶೇಷವಾದ ಹುಣ್ಣಿಮೆ ಚಂದ್ರಗ್ರಹಣ ನಿಮ್ಮ ಜೀವನದಲ್ಲಿ ಶತ್ರುಗಳನ್ನು ಉರಿದಿಂಬಿಸಲು ಮತ್ತು ಶತ್ರುಗಳು ಮಾಡುವಂತಹ ಕಿತಾಪತಿ ತೊಂದರೆಗಳು, ಮಾಟ ಮಂತ್ರ ತಂತ್ರಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಸವಾಲುಗಳು ಬರುತ್ತದೆ. ಆದರೆ ಅದನ್ನು ತಾಳ್ಮೆಯಿಂದ, ಜಾಗರೂಕತೆಯಿಂದ ಯಾವ ರೀತಿ ಎದುರಿಸಬೇಕು, ಯಾವ ರೀತಿ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲ ರೀತಿಯ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ವೃಶ್ಚಿಕ ರಾಶಿಯವರೇ, ನೀವು ಕೂಡ ಮಾತಾಜಿಯವರ ಭಕ್ತರಾಗಿದ್ದರೆ ಜೈ ಮಾತಾಜಿ ಎಂದು ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಎಂಥದ್ದು ಒಂದು ಘಟನೆ ನಡೆಯುತ್ತದೆ ಅಂದರೆ, ನೀವು ನಿಂತಹ ನೆಲ ಜಾರುತ್ತದೆ, ನಿಮ್ಮ ಹೃದಯ ಹೊಡೆಯುತ್ತದೆ, ನೀವು ತಲ್ಲೀನರಾಗುತ್ತೀರಾ ಮತ್ತು ಕಷ್ಟವನ್ನು ಎದುರಿಸುವಲ್ಲಿ ವಿಫಲರಾದರೆ ಒಂದು ಸಲ ನಿಮ್ಮ ಜೀವನ ಮುಗಿಯುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದ ದಿಕ್ಕನ್ನು ನೀವು ಬದಲಾಯಿಸ್ಕೋಬೇಕು, ಎಲ್ಲವನ್ನ ಕೂಡ ಸರಿ ಮಾಡಿಕೊಳ್ಬೇಕು. ಈ ಅತ್ಯಂತ ಮಹತ್ವದ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಕೊನೆಯವರೆಗೂ ನೋಡದೆ ಸ್ಕಿಪ್ ಮಾಡಿದರೆ ಮುಖ್ಯವಾದ ಮಾಹಿತಿ ನಿಮ್ಮ ಕೈತಪ್ಪಿ ಹೋಗಬಹುದು. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರೇ, ಹಿಂದಿನ ವಿಡಿಯೋ ನಿಮಗೆ ಅತ್ಯಂತ ವಿಶೇಷ ಮತ್ತು ವಿಶೇಷ ಶಕ್ತಿಯಿಂದ ತುಂಬಿರ್ತಕ್ಕಂತಹ ಸಮಯದಲ್ಲಿ ಬರ್ತಕ್ಕಂತಹ ಮಾಹಿತಿ ಆಗಿದೆ. ಇದು ನಿಮ್ಮ ಜೀವನದ ದಿಕ್ಕನ್ನು ಮತ್ತು ಸ್ಥಿತಿಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬದಲಾಯಿಸುತ್ತದೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಶಾಂತವಾಗಿ ಕುಳಿತು ಪ್ರತಿಯೊಂದು ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳುವಂಥದ್ದು ಬಹಳ ಮುಖ್ಯ. ಏಕೆಂದರೆ ವೃಶ್ಚಿಕ ರಾಶಿಯವರು ಪ್ರತಿ ಸಲ ಸೋತಾಗ ಗೆದ್ದಾಗ ಮತ್ತೆ ಪುನಃ ಪ್ರಾರಂಭಿಸಿ ಈ ಹಂತಕ್ಕೆ ಬಂದು ತಲುಪಿದ್ದೀರಾ. ನಿಮ್ಮ ಜೀವನ, ನಿಮ್ಮ ನಿಲುವು ಬಹಳಷ್ಟು ಶಕ್ತಿಶಾಲಿಯಾಗಿ ಆದರೆ ಕೆಲವೊಂದಿಷ್ಟು ಕಿತಾಪತಿ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದಾರೆ. ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹೋದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ತೊಂದರೆಗಳು ಶಾಶ್ವತವಾಗಿ ಬರ್ತಾನೆ ಇರುತ್ತದೆ. ಅದಕ್ಕೋಸ್ಕರ, ಏಕೆಂದರೆ ಈಗ ನಿಮ್ಮ ಮನಸ್ಥಿತಿಯನ್ನು ಕಲ್ಲು ಮಾಡಿಕೊಳ್ಬೇಕು. ನೀವು ಯಾರೊಂದಿಗೆ ಎಲ್ಲವನ್ನ ಹಂಚಿಕೊಳ್ತಿದ್ದೀರಾ ಅದನ್ನು ನಿಲ್ಲಿಸಬೇಕಾಗುತ್ತೆ. ಈ ಮಾಹಿತಿಯನ್ನು ಗೌಪ್ಯವಾಗಿ, ರಹಸ್ಯವಾಗಿ ತಿಳಿದುಕೊಂಡಾಗ ಮಾತ್ರ ನಿಮಗೆ ಇದರ ಅರ್ಥ, ನಿಮ್ಮ ಮಹಿಮೆ ಗೊತ್ತಾಗುತ್ತದೆ. ಹೌದು ಸ್ನೇಹಿತರೆ, ಈಗ ಜೀವನದಲ್ಲಿ ಕೆಲವೊಂದಿಷ್ಟು ಸರಳವಾದ ಒಂದು ಪರಿಹಾರವನ್ನು ನಾವು ತಿಳಿಸುತ್ತೇವೆ. ಬದಲಾಗಿ ಕಾಲಚಕ್ರದಿಂದಲೇ ಬಂದಿರತಕ್ಕಂಥ ವಿಶೇಷವಾದ ಸಂಕೇತ ಬ್ರಹ್ಮಾಂಡವು ನಿಮಗಾಗಿ ಕಳಿಸುತ್ತಿದೆ. ಕೆಲವೊಂದಿಷ್ಟು ಸಂಕೇತವನ್ನು ನಿಮ್ಮ ಹೃದಯದಲ್ಲಿ ಹಿಡಿದಿಟ್ಟುಕೊಳ್ಳಬೇಕು. ಏಕೆಂದರೆ ನಿಮ್ಮ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ವಿಶೇಷವಾದ ಗ್ರಹಗಳ ಸಂಚಾರ ಮತ್ತು ಈ ಒಂದು ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸಿದಾಗ ನಿಮ್ಮ ಮೇಲೆ ಬೀರುವಂತಹ ಪರಿಣಾಮಗಳು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಾದರೂ ಮಾಡ್ಬೋದು, ಅಥವಾ ಕೆಳ ವರ್ಗದ ಬಡವನರಾಗಿ ಮಾಡ್ಬೋದು, ಅಥವಾ ಆರೋಗ್ಯದ ಏರುಪೇರುಗಳನ್ನು ತರಬಹುದು. ಅಷ್ಟೇ ಅಲ್ಲದೆ ನಿಮ್ಮ ವಿರುದ್ಧವಾಗಿ ತಂತ್ರ ಮಂತ್ರ ಕ್ರಿಯೆಗಳನ್ನು ಮಾಡ್ತಿರ್ತಕ್ಕಂಥ ಕೆಲವೊಂದಿಷ್ಟು ಜನರು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಆದ್ದರಿಂದಾಗಿ ಸಂಪೂರ್ಣವಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕಾಲಚಕ್ರ ನಿಮಗಾಗಿ ಸರಿಯುತ್ತಿದೆ. ಈ ಕಾಲಚಕ್ರವು ತಿರುಗಿದಾಗ ನಿಮ್ಮ ಜೀವನದಲ್ಲಿ ಸುರಕ್ಷಿತ ಕೀಲಿಕೈಯನ್ನು ಹಿಡಿಯಲು ಸಿದ್ಧರಾಗಬೇಕು. ಇಲ್ಲ ಅಂದರೆ ನಿಮ್ಮ ದುರಾದೃಷ್ಟವು ನಿಮ್ಮ ಸಂಪೂರ್ಣವಾದ ಜೀವನವನ್ನು ನಾಶ ಮಾಡುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ವಿಶೇಷ ಗುಣವಿದೆ. ನೀವು ಹೊರಗೆ ಎಷ್ಟು ಗಟ್ಟಿಯಾಗಿ ಕಾಣಿಸಿಕೊಂಡರೂ ಒಳಗಿನಿಂದ ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಹೋರಾಟವನ್ನು ಎಲ್ಲರಿಗೂ ಹೇಳೋದಿಲ್ಲ. ನಿಮಗೆ ನೋವಾದರೂ ಮೌನವಾಗಿರ್ತೀರಾ. ಯಾರಾದರೂ ಮೋಸ ಮಾಡಿದರೂ ತಕ್ಷಣ ಪ್ರತಿಕ್ರಿಯಿಸೋದಿಲ್ಲ. ಆದರೆ ಆ ಘಟನೆ ನಿಮ್ಮ ಮನಸ್ಸಿನಲ್ಲಿ ಬಹಳ ಕಾಲ ಉಳಿಯುತ್ತದೆ. ಈ 4 ದಿನಗಳಲ್ಲಿ ಇದೇ ರೀತಿಯ ಹಳೆಯ ನೆನಪುಗಳು ಅಥವಾ ಬಾಕಿ ಉಳಿದಿರುವ ವಿಚಾರಗಳು ಮತ್ತೆ ಗಮನಕ್ಕೆ ಬರಬಹುದು. ನಾನು ಇದನ್ನು ಮತ್ತೆ ಏಕೆ ಯೋಚಿಸುತ್ತಿದ್ದೇನೆ ಎಂದು ನಿಮಗೆ ಅನಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಏಕೆಂದರೆ ಕೆಲವೊಂದಿಷ್ಟು ಜೀವನದ ತಿರುವುಗಳು ಆಕಸ್ಮಿಕವಾಗಿ ಬರುತ್ತದೆ ಮತ್ತು ಕಷ್ಟಗಳು ಅಕಸ್ಮಾತ್ತಾಗಿ ಬರುತ್ತವೆ. ಅವನ್ನು ಎದುರಿಸಲು ಸಿದ್ಧರಾಗದೆ ಹೋದಾಗ ಖಂಡಿತವಾಗಿ ನಿಮ್ಮ ಜೀವನವು ಅಲ್ಲೋಲ ಕಲ್ಲೋಲವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಹೋಗುವ ಸಂಕೇತವಲ್ಲ, ಬದಲಾಗಿ ಮುಂದಕ್ಕೆ ಸಾಗಿಸಬೇಕಾದ ಕೆಲವೊಂದಿಷ್ಟು ಅಧ್ಯಾಯವನ್ನು ಮುಗಿಸುವಂತಹ ಸಮಯ ಬಂದಿದೆ ಎಂಬುದನ್ನು ಖಂಡಿತವಾಗಿ ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ 24, 25, 26, 27 ಅಷ್ಟೇ ಅಲ್ಲದೆ ಒಂದು ವಿಶೇಷವಾಗಿರ್ತಕ್ಕಂತಹ ಚಂದ್ರಗ್ರಹಣ ಮತ್ತು ಶಕ್ತಿಶಾಲಿ ಹುಣ್ಣಿಮೆ ಒಟ್ಟಿಗೆ ಸೇರಿದಾಗ ಮನುಷ್ಯನ ಜೀವನದಲ್ಲಿ ಮತ್ತು ಗ್ರಹಗಳ ಸಂಚಾರದಲ್ಲೂ ಕೂಡ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ.
ಅದಕ್ಕೋಸ್ಕರ ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ ಈಗ ಗಮನದಿಂದ ಕೇಳಿಕೊಳ್ಳಿ. ನಿಮ್ಮ ಜೀವನದಲ್ಲಿ ದುರಾದೃಷ್ಟವು ನಿಮ್ಮ ಪಾಲಿಗೆ ಬರುವುದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಕೆಲವೊಂದಿಷ್ಟು ತಪ್ಪುಗಳು. ಆ ತಪ್ಪುಗಳನ್ನು ಇಂದಿನಿಂದಲೇ ಬದಲಾಯಿಸಬೇಕು. ಇಲ್ಲವಾದಲ್ಲಿ ಕಳೆದ ಹಲವಾರು ವರ್ಷಗಳಲ್ಲಿ ಬಹುಶಃ ನೀವು ಕುಗ್ಗಿರಬಹುದು, ಕಣ್ಣೀರನ್ನು ಇಟ್ಟಿರಬಹುದು, ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿರಬಹುದು. ಅದರ ಮೇಲೆ ನಿಮ್ಮ ದೇವರ ಮುಂದೆ ಕುಳಿತು ಕಣ್ಣೀರಿನ ಒಂದು ಕಥೆಯನ್ನು ಹೇಳಿರಬಹುದು. ನೀವು ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಏರಿಳಿತಗಳನ್ನು ಅನುಭವಿಸಿದ್ದೀರಾ. ನೀವು ತುಂಬ ಮಾನಸಿಕವಾಗಿ ಹಿಂಸೆಯನ್ನು ಸಹಿಸಿಕೊಂಡಿದ್ದೀರಾ. ಕೆಲವೊಮ್ಮೆ ನಿಮ್ಮ ಮೇಲೆ ಮತ್ತು ನಿಮ್ಮ ಇಡೀ ಎಲ್ಲ ಕ್ರಿಯೆಗಳ ಮೇಲೆ ಒಂದು ಬಂಧನದಂತಹ ರೀತಿ ಒಂದು ಅನಿಸ್ತಾ ಇತ್ತು. ಅಂದರೆ ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನಗುವಿಲ್ಲ, ಮುಖದಲ್ಲಿ ಮಂದಹಾಸವಿಲ್ಲ, ಮನಸ್ಸು ಮಂಕಾಗಿತ್ತು. ನಿಮ್ಮ ಪ್ರಶ್ನೆಗೆ ಮತ್ತೆ ಮತ್ತೆ ಮನಸ್ಸು ಉತ್ತರ ಕೊಡಲು ವಿಫಲವಾಗುತ್ತಿತ್ತು. ನನ್ನ ತಪ್ಪೇನು? ನಾನು ಯಾರಿಗೆ ಯಾವ ಮೋಸ ಮಾಡಿದ್ದೇನೆ? ಯಾವ ಕೆಟ್ಟದನ್ನು ಬಯಸಿಲ್ಲ. ನಾನು ಯಾವಾಗಲೂ ಜನರಿಗೆ ಸಹಾಯ ಮಾಡುತ್ತಿದ್ದೇನೆ. ಆದರೂ ಕೂಡ ನನಗೆ ಏಕೆ ತೊಂದರೆಗಳು ಬರುತ್ತಾ ಇದೆ? ನನ್ನ ಕಷ್ಟಗಳು ಯಾಕೆ ಮುಗಿಯುತ್ತಿಲ್ಲ? ನಾನು ಎಲ್ಲ ಕೆಲಸದಲ್ಲೂ ವಿಫಲನಾಗುತ್ತಿದ್ದೇನೆ. ಯಾಕೆ ಈ ರೀತಿ ದುಃಖವನ್ನು ಅನುಭವಿಸ್ತಾ ಇದ್ದೀನಿ ಎನ್ನುವಂಥ ಪ್ರಶ್ನೆಗಳು ಬಿಟ್ಟು ಬಿಡದಂತೆ ನಿಮ್ಮ ಹಿಂದೆ ಅಪಪ್ರಚಾರದ ರೀತಿ ಸಾಗುತ್ತಿದೆ. ಈಗ ನಿಮ್ಮ ಜೀವನದಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂತಹ ಸಮಯ. ನೀವು ಉಕ್ಕಿನ ಹೃದಯವನ್ನು ಹೊಂದಿರುವಂಥವರು. ನಿಮ್ಮ ಮನಸ್ಸಿನಲ್ಲಿ ಏನೇ ಬರಲಿ, ಏನೇ ಹೋಗಲಿ, ಯಾರು ಏನೇ ಮಾತನಾಡಿದರೂ, ನಿಮಗೆ ಏನೇ ಅಂದರೂ ಕೂಡ ಅದು ನಿಮಗೆ ತಿಳಿದುಕೊಳ್ಳೋದಿಲ್ಲ. ನಿಮ್ಮ ದೊಡ್ಡ ದೌರ್ಬಲ್ಯವಾಗುತ್ತದೆ. ಜನರ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಕೆಲವರು ಸಿಹಿಯಾಗಿ ಮಾತನಾಡುತ್ತಾರೆ, ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ಳುತ್ತಾರೆ. ನಂತರ ನಿಮ್ಮನ್ನು ಮದ್ಯದ ನೀರಿನಲ್ಲಿ ಕೈಬಿಟ್ಟು ಹೋಗುತ್ತಾರೆ. ಅದಾದ ನಂತರ ನಿಮ್ಮನ್ನು ಎಲ್ಲ ರೀತಿಯ ಜನಗಳು ಬಳಸಿಕೊಂಡು ಮೋಸ ಮಾಡಿದಾಗ ನೀವು ಕುಗ್ಗುತ್ತೀರಾ. ಮತ್ತೆ ಎದ್ದೇಳಲು ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀರಾ. ಮತ್ತೆ ನಿಮ್ಮ ಮನಸ್ಸು ಒಡೆದಿರುತ್ತದೆ, ಚೂರಾಗಿರುತ್ತದೆ. ಅದನ್ನು ಸರಿಪಡಿಸುವಲ್ಲಿ ವರ್ಷಗಳು ಕಳೆಯುತ್ತದೆ. ಆಗ ನೀವು ಯಾವ ರೀತಿ ಜೀವನವನ್ನು ಸರಿಪಡಿಸಿಕೊಳ್ಳಲು ವಿಫಲರಾಗ್ತೀರೋ ನಿಮ್ಮ ಕುಟುಂಬವೂ ಕೂಡ ನಾಶವಾಗುತ್ತದೆ. ನಿಮ್ಮನ್ನು ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಬಿಸಾಕುವಂತಹ ವಸ್ತುವಿನ ರೀತಿ ನಿಮಗೆ ಭಾಸವಾಗುತ್ತಿದೆ. ನಿಮ್ಮ ಅವಶ್ಯಕತೆ ಇದ್ದಾಗ ನೀವು ಮಧ್ಯರಾತ್ರಿಯಲ್ಲಿ ಸಹಾಯ ಮಾಡಲು ಧಾವಿಸುತ್ತೀರಾ. ಆದರೆ ನಿಮ್ಮ ಅವಶ್ಯಕತೆಗೆ ಯಾರೂ ಕೂಡ ಬರೋದಿಲ್ಲ. ನಿಮ್ಮ ಜವಾಬ್ದಾರಿಗಳನ್ನು ನೀವು ಸಂಪೂರ್ಣವಾಗಿ ನಿಭಾಯಿಸ್ತೀರಾ. ನಿಮ್ಮ ವಿವೇಚನೆ ಮತ್ತು ಆಲೋಚನೆ ಬಹಳ ವೈಯಕ್ತಿಕವಾಗಿ ವಿಶೇಷವಾಗಿರುವಂಥದ್ದು. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರೋದಿಲ್ಲ. ನಿಮ್ಮ ಮೊದಲ ಪರೀಕ್ಷೆ ನಿಮ್ಮ ಮಾತು ಮತ್ತು ನಿಮ್ಮ ನಿರ್ಧಾರದಲ್ಲೇ ಬರುವಂಥದ್ದು. ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನೀವು ಹೇಳಿದ ಮಾತನ್ನು ಮತ್ತೊಬ್ಬರು ಬೇರೆ ರೀತಿಯಲ್ಲಿ ಅರ್ಥೈಸಬಹುದು. ವಿಶೇಷವಾಗಿ ಈ ಸಮಯದಲ್ಲಿ ಕುಟುಂಬದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಸಣ್ಣ ವಿಚಾರ ದೊಡ್ಡ ಚರ್ಚೆಯಾಗದಂತೆ ನೋಡ್ಕೊಳ್ಬೇಕು. ಯಾರಾದರೂ ನಿಮ್ಮನ್ನು ಕೆಣಕಿದರೆ ತಕ್ಷಣ ಉತ್ತರ ಕೊಡುವ ಬದಲು ಸ್ವಲ್ಪ ಸಮಯ ಮೌನವಾಗಿರೋದು ತುಂಬಾ ಮುಖ್ಯ. 2026 ಆಗಸ್ಟ್ 25, 26, 27, 28 ಈ ಸಮಯ ದೊಡ್ಡ ಗಂಡಾಂತರ ಅವಘಡಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೌದು ಸ್ನೇಹಿತರೆ, ಈಗ ಪರಿಸ್ಥಿತಿಗಳು ಸ್ವಲ್ಪ ಬದಲಾಗುವ ಸೂಚನೆ ಇದೆ. ಈ ದಿನ ಶುಕ್ರನು ಚಿತ್ತ ನಕ್ಷತ್ರಕ್ಕೆ ಪ್ರವೇಶ ಮಾಡಿದಾಗ ಜ್ಯೋತಿಷ್ಯದ ಮೂಲಗಳು ಹೇಳುತ್ತವೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಸಂಚಾರದಿಂದ ಹೊಸ ಆದಾಯದ ಮೂಲಗಳು, ಲಾಭಗಳು, ಸಂಪರ್ಕಗಳು, ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಿಕೊಳ್ಳುತ್ತದೆ. ಆದರೆ ನಿಮ್ಮ ಜೊತೆಗಿರ್ತಕ್ಕಂತಹ ಶತ್ರು ನಿಮ್ಮ ಎಲ್ಲ ಅವಕಾಶವನ್ನು ಕಸಿದುಕೊಳ್ಳಬಹುದು. ಈ ಅವಧಿಯಲ್ಲಿ ನೀವು ಇತಿಹಾಸವನ್ನು ನಿರ್ಮಿಸಲು ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತದೆ. ಅದೃಷ್ಟದ ಚಕ್ರವು ಎಷ್ಟು ವೇಗವಾಗಿ ತಿರುಗುತ್ತದೆ ಅಂದರೆ ನೀವು ಖಂಡಿತವಾಗಿ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ತೊಂದರೆಗಳು ದೂರ ವ್ಯಕ್ತಿಯೊಳಗೆ ಅಜ್ಞಾತ ಭಯವು ಬೆಳೆಯಲು ಪ್ರಾರಂಭಿಸುತ್ತದೆ. ಖಂಡಿತವಾಗಿ ಈಗ ಎಲ್ಲವನ್ನ ಸರಿಪಡಿಸಿಕೊಳ್ತೀರಾ ಮತ್ತು ಮುಂದಕ್ಕೆ ಸಾಗುವಂತಹ ಧೈರ್ಯವನ್ನ ಬರಮಾಡಿಕೊಳ್ತೀರಾ. ಎಲ್ಲವೂ ಎಷ್ಟು ಬೇಗ ಅದ್ಭುತವಾಯಿತು ಎನ್ನುವಂತಹ ಆಶ್ಚರ್ಯದ ಒಂದು ವಿಶೇಷತೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಆದರೂ ಕೂಡ ಪ್ರಮುಖವಾಗಿರ್ತಕ್ಕಂತಹ 3 ಭಯಾನಕ ಸಂಗತಿಗಳು ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು. ಇದು ನಿಮಗೆ ಯಾವುದೇ ರೀತಿಯ ಕನಸಿನಂತೆ ಭಾಸವಾಗಬಹುದು. ಮೊದಲನೇದಾಗಿ ಹಣಕಾಸಿನ ವಿಚಾರ, ಆರೋಗ್ಯದ ಸಮಸ್ಯೆಗಳು, ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವು ನಂಬಿದವರಿಂದ ಆಗುವಂತಹ ಮೋಸಗಳು. ಇವೆಲ್ಲದಕ್ಕೂ ಕೂಡ ನೀವು ತಯಾರಿಯನ್ನು ನಡೆಸಬೇಕು. ನಿಮ್ಮ ಜೀವನದಲ್ಲಿ ದೊಡ್ಡ ಅನಾಹುತಗಳು ಬರುವಂತಹ ಮೊದಲು ಶಾಂತವಾಗಿ ಇರುತ್ತದೆ. ಆದರೆ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಇರ್ತಕ್ಕಂತಹ ದುಃಖ, ದುಮ್ಮಾನ, ನೋವು, ಕಷ್ಟಗಳನ್ನು ಹೊರಗೆ ಹಾಕಿ ತಾತ್ಕಾಲಿಕ ಸಂತೋಷವಲ್ಲದ ಕೆಲವೊಂದಿಷ್ಟು ವಿಷಯಗಳನ್ನು ಬಿಟ್ಟು ಬಿಡುವಂಥದ್ದು ಬಹಳನೇ ಉತ್ತಮ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏಕೆ ಇದೆಲ್ಲ ನಡೀತಾ ಇದೆ, ಏಕೆ ನೀವು ಕಷ್ಟವನ್ನು ಅನುಭವಿಸ್ತಿದ್ದೀರಾ, ಯಾವಾಗ ಇವೆಲ್ಲವೂ ಸರಿ ಹೋಗುತ್ತದೆ ಎನ್ನುವ ಪ್ರಶ್ನೆ ನಿಮ್ಮನ್ನು ಮೂಡಬಹುದು. ಪರಿಶ್ರಮದ ಮೂಲಕ ಗಳಿಸಿದ ತಾಳ್ಮೆಯ ಫಲ ನಿಮ್ಮ ಪರೀಕ್ಷಾ ಅವಧಿ ಈಗ ಮುಗಿಯುತ್ತಾ ಬಂದಿದೆ. ದೇವರ ಅನುಗ್ರಹ ಈಗ ಸಿದ್ಧವಾಗಿದೆ. ನೀವು ಖಂಡಿತವಾಗಿ ಎಲ್ಲದರಲ್ಲೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಪಡೆದುಕೊಳ್ಳುವುದಕ್ಕೆ ಆರಂಭಿಸ್ತೀರಾ. ನಿಮ್ಮ ಜೀವನದಲ್ಲಿ ಭೂಮಿ, ಹೊಸ ಮನೆ, ಆಸ್ತಿ ಅಥವಾ ವಾಹನ ಎಲ್ಲವನ್ನ ಖರೀದಿ ಮಾಡುವಂತಹ ಕನಸುಗಳು ನನಸಾಗುತ್ತೆ. ನಿಮ್ಮ ಜೀವನಕ್ಕೆ ಈಗ ಯಾರೇ ಶತ್ರುಗಳು ಬಂದರೂ ಕೂಡ ಅವರು ನಿಮ್ಮ ವಿರುದ್ಧ ವಿಫಲರಾಗುತ್ತಾರೆ ಮತ್ತು ಗೆಲುವು ನಿಮ್ಮ ಕಡೆಗೆ ತಿರುಗುತ್ತದೆ. ಈ ಶಕ್ತಿಶಾಲಿ ಚಂದ್ರಗ್ರಹಣ ಹುಣ್ಣಿಮೆ ಸಮಯದಲ್ಲಿ ಬಹಳಷ್ಟು ಜೋಪಾನವಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಮಂತ್ರಗಳನ್ನು ನೀವು ಪಠಿಸಬೇಕು, ದೇವರ ಮಹಾತ್ಮೆಗಳನ್ನು ತಿಳಿದುಕೊಳ್ಳಬೇಕು. ಆವಾಗ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ, ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆ ಈಗ ಶಾಶ್ವತವಾಗಿ ನಿಮ್ಮ ದುಃಖ ಮಾಯವಾಗುತ್ತದೆ. ನೀವು ಇನ್ನು ಮುಂದೆ ಒಂದು ವಿಶೇಷವಾಗಿರ್ತಕ್ಕಂತಹ ಹೊಸ ಬದುಕನ್ನು, ಹೊಸ ಸಮಸ್ಯೆಗಳನ್ನು ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಚಾಣಾಕ್ಷತನವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನಕ್ಕೆ ಈಗ ಹೊಸದಾಗಿ ಕಂಡುಕೊಳ್ಳುವಂತಹ
ತೆಗೆದುಕೊಳ್ಳುವಂತಹ ಶಕ್ತಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವಾಗಿರುತ್ತೆ. ನಿಮ್ಮ ಜೀವನದ ಶಿಲ್ಪಿ ನೀವೇ ಆಗಿರ್ತೀರಾ. ನಿಮ್ಮನ್ನು ನೀವು ಯಾವ ರೀತಿ ಯಾವ ರೂಪಕ್ಕೆ ಬೇಕೋ ಆ ರೀತಿ ಕೆತ್ತನೆಯನ್ನು ಮಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಪಡೆದುಕೊಳ್ತೀರಾ. ನಿಮ್ಮ ನಂಬಿದಂತಹ ವ್ಯಕ್ತಿಗಳು ನಿಮಗೆ ಮೋಸ ಮಾಡಿದಾಗಲೂ ಕೂಡ ನೀವು ಕೆಳಗೆ ಕುಸಿದು ಬೀಳದೆ ಮತ್ತೆ ಎದ್ದು ನಿಂತಿದ್ದೀರಾ. ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, ಈ ದಿನಾಂಕಗಳಲ್ಲಿ ಯಾವುದೇ ದೊಡ್ಡ ಗಂಡಾಂತರ ಖಂಡಿತವಾಗಿ ಬರುತ್ತದೆ ಎಂದು ಭಯಪಡಬೇಡಿ. ಬರುವಂತಹ ಸಮಸ್ಯೆಗಳನ್ನು ವೈಯಕ್ತಿಕವಾಗಿ ಮತ್ತು ಧೈರ್ಯವಾಗಿ ನಿರ್ದಿಷ್ಟವಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನು ಬರಮಾಡಿಕೊಳ್ಳಿ. ಅದರಿಂದ ಈ ಫಲವನ್ನು ಎಚ್ಚರಿಕೆಯಿಂದ ಮತ್ತು ಆತ್ಮವಿಶ್ವಾಸವಾಗಿ ತೆಗೆದುಕೊಂಡು ಆಗಸ್ಟ್ 24, 25, 26 ಮತ್ತು 27 ನಿಮ್ಮ ಪರೀಕ್ಷೆ ದಿನಗಳಾಗಿರುತ್ತೆ. ಅದೇ ಸಮಯದಲ್ಲಿ ನಿಮ್ಮ ಮುಂದಿನ ಯಶಸ್ಸಿಗೆ ದಾರಿ ತೋರಿಸುವಂತಹ ದಿನವಾಗಿರಬಹುದು. ಧೈರ್ಯ ಕಳೆದುಕೊಳ್ಬೇಡಿ, ತಾಳ್ಮೆ ಕಳೆದುಕೊಳ್ಬೇಡಿ. ನಿಮ್ಮ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕಾದರೆ ಈ 4 ದಿನಗಳಿಂದಲೇ ನಿಮ್ಮ ಒಳಗಿನ ಬದಲಾವಣೆಗಳನ್ನು ಪ್ರಾರಂಭಿಸಬೇಕು. ಹಾಗಾಗಿ ವೃಶ್ಚಿಕ ರಾಶಿಯವರೇ ಈ 4-5 ದಿನಗಳಲ್ಲಿ ನಿಮ್ಮ ಮಂತ್ರ ಒಂದೇ ಆಗಿರಬೇಕು: ತಾಳ್ಮೆ, ವಿವೇಕ, ಮೌನ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ನಿಮ್ಮನ್ನು ಕೆಣಕುವವರಿಗೆ ಉತ್ತರ ಕೊಡೋದಕ್ಕಿಂತ ನಿಮ್ಮ ಬೆಳವಣಿಗೆಯಿಂದ ಉತ್ತರ ಕೊಡಿ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದಂಥವರಿಗೆ ನಿಮ್ಮ ಸಾಧನೆಯಿಂದ ಉತ್ತರ ಕೊಡಿ. ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದಂಥವರಿಗೆ ಪ್ರತಿದಿನ ವಿವರಣೆ ನೀಡುವಂತಹ ಅಗತ್ಯವಿಲ್ಲ. ನಿಮ್ಮ ಜೀವನವು ನಿಮಗೆ ಸರಿಯಾದದ್ದನ್ನೇ ಕೊಡುತ್ತದೆ. ಕಾಲವೇ ನಿಮ್ಮ ಪರವಾಗಿ ತಿರುಗುತ್ತದೆ. ನೀವು ಹೆಚ್ಚು ಬಲಿಷ್ಠರಾಗುತ್ತೀರಾ. ವಿಶೇಷವಾದ ಹೊಸ ಪಾಠವನ್ನು ಕಲಿತುಕೊಳ್ತೀರಾ. ನಿಮ್ಮ ಮನಸ್ಸು, ನಿಮ್ಮ ಜೀವನ, ನಿಮ್ಮ ಸಂತೋಷ ಎಲ್ಲವೂ ಕೂಡ ಇನ್ನು ಮುಂದೆ ದುಪ್ಪಟ್ಟಾಗುತ್ತೆ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಈಗ ಶನಿವಾರದಂದು ಎಳ್ಳೆಣ್ಣೆ ದೀಪ ಹಚ್ಚುವುದು, ಅಗತ್ಯವಿರುವಂಥವರಿಗೆ ಅನ್ನ ಅಥವಾ ಉಪಯುಕ್ತವಾದ ವಸ್ತುವನ್ನು ದಾನ ಮಾಡೋದು, ಉತ್ತಮವಾದ ಸರಳ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡೋದು ಭಯದಿಂದ ನಿಮ್ಮನ್ನು ಮುಕ್ತಿ ಮಾಡುತ್ತದೆ. ಮನಸ್ಸಿಗೆ ಶಾಂತಿ, ನಿಯಮಿತವಾದ ಒಂದು ಜೀವನಕ್ಕೆ ಪ್ರೇರಣೆ ನೀಡುವಂಥ ಆಧ್ಯಾತ್ಮಿಕ ಅಭ್ಯಾಸವಾಗಿರ್ಬೋದು. ಯೋಗ, ಧ್ಯಾನ, ಆಧ್ಯಾತ್ಮಿಕವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಿಮ್ಮ ಜೀವನ ಬದಲಾಗುತ್ತದೆ. ಮಂಗಳವಾರ ಅಥವಾ ನಿಮಗೆ ಅನುಕೂಲಕರವಾದ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಬಹುದು. ವೃಶ್ಚಿಕ ರಾಶಿಗೆ ಮಂಗಳನ ಸಂಬಂಧ ಇರೋದ್ರಿಂದ ಕೋಪ ಮತ್ತು ಆತುರವನ್ನು ನಿಯಂತ್ರಿಸುವ ಸಂಕಲ್ಪದೊಂದಿಗೆ ಪ್ರಾರ್ಥನೆ ಮಾಡುವುದು ಸಂಪ್ರದಾಯದಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತೆ. ಕೆಲವು ಜ್ಯೋತಿಷ್ಯ ಮಾರ್ಗದರ್ಶನದಲ್ಲೂ ಕೂಡ ಮಂಗಳ ಸಂಬಂಧಿತ ಅಡೆತಡೆಗಳಿಗೆ ಸುಬ್ರಹ್ಮಣ್ಯನ ಆರಾಧನೆ, ದಾನ ಮತ್ತು ಸ್ತೋತ್ರ ಪಠನೆ ಸಾಂಪ್ರದಾಯಿಕ ಪರಿಹಾರವನ್ನು ಸೂಚಿಸಲಾಗುತ್ತೆ. ಈ 4 ದಿನಗಳಲ್ಲಿ 3 ವಿಚಾರಗಳಿಂದ ದೂರವಿರಬೇಕು: ಆತುರದ ಹಣಕಾಸಿನ ನಿರ್ಧಾರ, ಕೋಪದ ಮಾತು ಮತ್ತು ಪರಿಶೀಲಿಸದ ಸುದ್ದಿಯನ್ನು ನಂಬುವುದು. ಈ 3 ವಿಚಾರಗಳನ್ನು ದೂರ ಮಾಡಿದರೆ ಖಂಡಿತವಾಗಿ ನಿಮ್ಮ ಶತ್ರುಗಳು ನಿಮ್ಮಿಂದ ಪರಾಕ್ರಾಯವಾಗಿ ದೂರ ಹೋಗ್ತಾರೆ. ನಿಮ್ಮ ಜೀವನ ಅದ್ಭುತವಾಗುತ್ತೆ. ನಿಮ್ಮ ಶತ್ರುಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಿ. ಹೊಸ ಹೆಜ್ಜೆಯನ್ನು ಜೀವನದಲ್ಲಿ ಮುಂದಕ್ಕೆ ಇಡಿ. ನಿಮ್ಮ ಜೀವನದ ಒಂದು ಮಾತು, ಒಂದು ಶಾಂತಿ, ಒಂದು ಶಕ್ತಿ ನಿಮ್ಮನ್ನು ಒಂದು ದೊಡ್ಡದಾಗಿರುವಂತಹ ಕಠಿಣವಾದ ಸಮಸ್ಯೆಗಳಿಂದ ಹೊರಗೆ ತರಲು ಸಹಾಯ ಮಾಡುತ್ತೆ. ನೀವು ಎಲ್ಲದರಲ್ಲೂ ಕೂಡ ಪೂರ್ಣ ಪ್ರಮಾಣದ ಯಶಸ್ಸನ್ನು, ಲಾಭವನ್ನು, ನೆಮ್ಮದಿ ಮತ್ತು ಶಾಂತಿಯನ್ನು ಗಳಿಸಿಕೊಳ್ತೀರಾ. ನಾವು ತಿಳಿಸಿರುವಂತಹ ವಿಶೇಷವಾದ ಪರಿಹಾರಗಳನ್ನು ಮರೆಯದೆ ತಪ್ಪದೆ ಮಾಡಿ. ಒಂದು ಶಕ್ತಿಶಾಲಿ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಬಂದಂತಹ ಸಮಸ್ಯೆಗಳು ಕೂಡ ನಿಮ್ಮನ್ನು ನೋಡಿ ಎದುರಿ ಓಡಿ ಹೋಗುತ್ತೆ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.